ಬೀದಿ ನಾಯಿ ಮೇಲಿನ ಗ್ಯಾಂಗ್ ರೇಪ್ ವಿಚಾರದಲ್ಲಿ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ. ದೂರಿನ ಪ್ರತಿಯಲ್ಲಿ ಉಲ್ಲೇಖಿತ ಅಂಶಗಳನ್ನೇ ಕೈಬಿಟ್ಟಿದ್ದಾರೆ ಪೊಲೀಸರು. ರೇಪ್ ಆಗಿದೆ ಅಂತ ದೂರು ಕೊಟ್ರೆ ಮಿಸ್ಸಿಂಗ್ ಅಂತ ಕೇಸ್ ಫೈಲ್ ಮಾಡಿದ್ದಾರೆ ಪೊಲೀಸರು. ಮಿಲಿ ಅನ್ನೋ ಬೀದಿ ನಾಯಿ ಕಾಣೆಯಾಗಿದೆ ಅಂತ ದೂರನ್ನ ದಾಖಲಿಸಿದ್ದಾರೆ ಪೊಲೀಸರು. ವಿಟ್ನೆಸ್ ಅನ್ನ ಕರ್ಕೊಂಡು ಬನ್ನಿ ಅಂತ ಜೋರು ಬೇರೆ ಮಾಡಿದ್ರಂತೆ ಪೊಲೀಸರು. ಯಾವುದೋ ಬೀದಿ ನಾಯಿ ಕೇಸ್ ತಂದಿದ್ದೀರಲ್ಲ ಅಂತ ಉಡಾಫೆ ಮಾತನಾಡಿದ್ದಾರೆ. ಕೊನೆಗೆ ಪಟ್ಟು ಬಿಡದೆ ಕೇಸನ್ನ ಫೈಲ್ ಮಾಡುವಂತೆ ಮಹಿಳೆಯರು ಪಟ್ಟು ಹಿಡಿದಿದ್ರು. ಸ್ಥಳೀಯ ಮಹಿಳೆಯರ ಒತ್ತಡಕ್ಕೆ ಮಣಿದು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫೋಟೋ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಪಡೆಯೋಕ್ಕೂ ಕೂಡ ಬೆಳ್ಳಂದೂರು ಪೊಲೀಸರು ಸಜ್ಜಾಗಿದ್ದಾರೆ. ಬೆಳ್ಳಂದೂರು ವ್ಯಾಪ್ತಿಯಲ್ಲಿ ಕೃತ್ಯ ನಡೆದಿದ್ರಿಂದ ಆ ಕೇಸನ್ನ ಬೆಳ್ಳಂದೂರು ಠಾಣೆಗೆ ಶಿಫ್ಟ್ ಮಾಡಲಾಗಿದೆ. ಅತ್ಯಾಚಾರಕ್ಕೊಳಗಾದ ಶ್ವಾನ ಮಿಲಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಅನ್ನುವಂಥ ಪಟ್ಟು ಕೂಡ ಮಹಿಳೆಯರು ಹಿಡಿದಿದ್ದಾರೆ. ಸದ್ಯಕ್ಕೀಗ ಆಘಾತಗೊಂಡು ನಿತ್ರಾಣದ ಸ್ಥಿತಿಯಲ್ಲಿದೆ ಬೀದಿ ನಾಯಿ ಮಿಲಿ. ತನ್ನ ಮರಿಗಳಿಗೆ ಹಾಲುಣಿಸದೆ ಹೆದರಿ ದೂರ ಓಡ್ತಾ ಇದೆ ಆ ಶ್ವಾನ ಮಿಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಬಹಳ ಅಸಹ್ಯ ಆಗುತ್ತೆ. ಆಮೇಲೆ ಈ ತರದ ಮನುಷ್ಯರು ಇರ್ತಾರ ಅಂತ, ಹೊಟ್ಟೆಗೆ ನಿಜವಾಗ್ಲೂ ಇವ್ರು ಯಾರು ಅನ್ನ ತಿನ್ನಲ್ಲ ಅಂತ ಕಾಣುತ್ತೆ. 4 ಜನ ಸಾಮೂಹಿಕ ಅತ್ಯಾಚಾರ ಮಾಡಿದಾರಲ್ಲ, ಏನ್ ಡೀಟೇಲ್ ಸಿಗ್ತಾ ಇದೆ? ಈ ಒಂದು ಹೀನ ಮತ್ತೆ ವಿಕೃತ ಮನಸ್ಸಿನ ಕೃತ್ಯವನ್ನ ಇದು ಏನು ಕಾಮುಕರು ಎಸಗಿದ್ದಾರೆ, ಇದು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂತ ಏನು ಬೆಳ್ಳಂಡೂರು ಪೊಲೀಸ್ ಠಾಣೆ ಇದೆ. ಆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕ ಸರ್ಜಾಪುರ ರಸ್ತೆಯ ಕೊಡತಿ ಅಂತಕ್ಕಂತ ಒಂದು ವಿಲೇಜ್ ನಲ್ಲಿ ನಡೆದಿರ್ತಕ್ಕಂತ ಘಟನೆ ಇದು. 13ನೇ ತಾರೀಕು ಸಂಜೆ ಸುಮಾರಿಗೆ 4 ಜನ ಯುವಕರು ಒಂದು ಬೀದಿ ಬದಿ ಮಲಗಿದಂತ ನಾಯಿಯನ್ನ ಒತ್ತೊಯ್ದು ಅದರ ಮೇಲೆ ಒಂದು ಸಾಮೂಹಿಕವಾಗಿ ಒಂದು ಅತ್ಯಾಚಾರವನ್ನ ಎಸಗ್ತಾ ಇರ್ತಾರೆ. ಅದನ್ನ ಅಲ್ಲಿನ ಸ್ಥಳೀಯರು ನೋಡ್ತಾರೆ. ನೋಡಿದ ಕೂಡಲೇ ಅವರನ್ನ ಏನು ಅಕ್ಕಪಕ್ಕದ ನಿವಾಸಿಗಳು ಒಂದು ವಾಟ್ಸಪ್ ಚಾಟ್ ಮಾಡೋ ಮುಖಾಂತರ ಅಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಆ 4 ವಿಕೃತ ಕಾಮುಕರನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಯಾವಾಗ ಅಲ್ಲಿನ ಸ್ಥಳೀಯರು ಅವರನ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ, ಅದನ್ನ ನೋಡ್ದಂತವ್ರು ಎಸ್ಕೇಪ್ ಆಗುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಎಸ್ಕೇಪ್ ಆದಾಗ ಆ ನಾಯಿಯನ್ನ ಬಿಟ್ಟು ಹೋಗೋದಿಲ್ಲ. ಆ ಶ್ವಾನ ಅಂತ ಆದ್ರೆ ಹೆಸರು ಅಲ್ಲಿನ ಏನು ಸ್ಥಳೀಯರು ಅದಕ್ಕೆ ಆಗಾಗ ಬೆಳಗ್ಗೆ ಮತ್ತೆ ಸಂಜೆ ಊಟ ಆಗ್ತಾ ಅದಕ್ಕೊಂದು ಮುದ್ದಾದ ಹೆಸರನ್ನ ಇಟ್ಟಿದ್ರು, ಮಿಲಿ ಅಂತಕ್ಕಂತ ಒಂದು ಹೆಸರು. ಆ ಮಿಲಿಯನ್ನ ಈ 4 ಕಾಮುಕರು ಒತ್ತೊಯ್ತಾರೆ. ಒಂದು ರೂಮ್ನ ಒಳಗಡೆ ಹೋಗಿ ಬಾಗಿಲಾಕೊಳ್ತಾರೆ. ಅವ್ರು ಹೋಗಿ ಎಷ್ಟೇ ಬಾಗಿಲು ಬಡಿದ್ರು ಅದನ್ನ ತೆಗೆಯೋದಿಲ್ಲ. ನಂತರ ಅಲ್ಲಿಂದ ಅವರು ಬೇರೆ ರೂಟ್ ಅಲ್ಲಿ ಎಸ್ಕೇಪ್ ಆಗಿರ್ತಾರೆ. ಜೊತೆಗೆ ಆ ಶ್ವಾನವೂ ಸಹ ಪತ್ತೆ ಆಗೋದಿಲ್ಲ. ಅಲ್ಲಿನ ಸ್ಥಳೀಯರು ಒಂದಷ್ಟು ಜನ ಗುಂಪು ಕಟ್ಕೊಂಡು ಅದನ್ನ ಹುಡುಕುವಂತ ಪ್ರಯತ್ನವನ್ನು ಸಹ ಮಾಡ್ತಾರೆ. ಎಲ್ಲೂ ಸಿಗದೆ ಇರ್ತಕ್ಕಂತ ಸಂದರ್ಭದಲ್ಲಿ ಮೊದಲಿಗೆ ವರ್ತೂರು ಪೊಲೀಸ್ ಠಾಣೆಗೆ ಹೋಗಿ ಏನು ಆ ಒಂದು ಬೀದಿ ಶ್ವಾನ ಏನಿದೆ, ಆ ಮಿಲಿ ಅಂತಕ್ಕಂತ ಶ್ವಾನದ ಮೇಲೆ ನಡೆದಂತ ಭೀಕರವಾದಂತ ಈ ವಿಕೃತ ಕಾಮುಕರು ಎಸೆದಂತ ಒಂದು ಅತ್ಯಾಚಾರ ಪ್ರಕರಣ ಏನಿದೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಸವಿಸ್ತಾರವಾಗಿ ಏನೆಲ್ಲ ಆಯ್ತು, ಯಾರ್ಯಾರು ಇದು ಯಾವ ಜಾಗದಲ್ಲಿ ಯಾಕೆ ಅದನ್ನ ಒತ್ತೊಯ್ದು ಅದರ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ದೂರನ್ನ ಕೊಡ್ತಾರೆ. ಆದ್ರೆ ಮೊದಲಿಗೆ ಪೊಲೀಸರ ವರ್ತನೆ ಈ ಸ್ಥಳೀಯರ ಮೇಲೆ ಹೇಗಿರುತ್ತೆ ಅಂತಂದ್ರೆ, ಯಾವುದೋ ಬೀದಿ ನಾಯಿ ವಿಚಾರಕ್ಕೆ ಬಂದಿದ್ದಾರೆ, ಇವರು ದೂರನ್ನ ತೆಗೆದುಕೊಂಡ್ ಬಂದಿದ್ದಾರೆ, ಅದ್ರ ಮೇಲೆ ಅತ್ಯಾಚಾರ ಆಯ್ತಂದೆ ಈ ಒಂದು ಘಟನೆಗಳ ಈ ರೀತಿಯಾಗಿ ವ್ಯಂಗ್ಯವಾಗಿ ಆ ಸ್ಥಳೀಯರನ್ನ ಬಳಿ ಮಾತಾಡಿ ಅವರನ್ನ ವರ್ತಿಸೋದು. ಆದ್ರೆ ಇಲ್ಲಿ ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ಯಾಕೆಂತಂದ್ರೆ ಇವತ್ತು 100 ಜನ ಓಡಾಡ್ತಕ್ಕಂತ ಪ್ರದೇಶ, ವಾಸವಾಗಿರ್ತಕ್ಕಂತ ಪ್ರದೇಶ, ಅಲ್ಲಿ ಒಂದು ಬೀದಿ ನಾಯಿಯ ಮೇಲೆ ಈ ರೀತಿಯಾಗಿ ವಿಕೃತ ಮನಸ್ಸಿನಿಂದ ವಿಕೃತವಾಗಿ ಅತ್ಯಾಚಾರ ಎಸಗ್ತಾ ಇದ್ದಾರೆ ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳು ಯಾವ ರೀತಿಯಾಗಿ ಇಲ್ಲಿ ಒಂಟಿಯಾಗಿ ಓಡಾಡಬೇಕು ಅನ್ನೋದ್ರ ಬಗ್ಗೆ ಅವರು ಭೀತಿಯನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಇಲ್ಲಿ ನಾವು ನೋಡ್ಬೋದು, ದೂರಿನ ಪ್ರತಿಯಲ್ಲಿ ಸಮಯ ಇರ್ಬೋದು, ಇಲ್ಲಿ ಆ ಪ್ಲೇಸ್ ಏನು ಎಲ್ಲವನ್ನ ಬರೆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಲ್ಲಿ ಒಂದು ಹಿಂಬಾಲವನ್ನ ಕೊಡ್ತಾರೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು ಬೆಳ್ಳಂಡೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಅಂತಕ್ಕಂತ ಒಂದು ಹಿಂಬಾಲವನ್ನ ಬರೆದು ಯಾವುದೇ ರೀತಿಯಾದಂತ ದೂರನ್ನ ದಾಖಲು ಮಾಡ್ಕೊಳ್ಳಲ್ಲ. ಬಳಿಕ ಇಲ್ಲಿ ಏನು ಶ್ವಾನ ಪ್ರಿಯರಾದಂತವ್ರು ಜೊತೆಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ನೇರವಾಗಿ ಬೆಳ್ಳಂಡೂರು ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. ಆದ್ರೆ ಆ ಪೊಲೀಸರು ಸ್ಥಳೀಯರು ದೂರಿನ ಪ್ರತಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತ ಅಂಶಗಳನ್ನ ಬಿಟ್ಟು ಕೇವಲ ಏನು ಬೀದಿ ನಾಯಿ ಹೆಸರು ಮಿಲಿ ಅಂತಕ್ಕಂತ ಹೆಸರನ್ನು ಉಲ್ಲೇಖ ಮಾಡಿ ಆ ಹೆಣ್ಣು ಶ್ವಾನ ನಾಪತ್ತೆಯಾಗಿದೆ, ಕಣ್ಮರೆಯಾಗಿದೆ ಅನ್ನೋದ್ರ ಬಗ್ಗೆ ಮಾತ್ರ 4 ಲೈನಿನ ಒಂದು
ಕಾಪಿಯನ್ನು NCR ಅನ್ನ ರಿಜಿಸ್ಟರ್ ಮಾಡಿ ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ಈಗ ಅವರು ಸದ್ಯ ಈಗಲೂ ಸಹ ಬೆಳ್ಳಂಡೂರು ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ್ದಾರೆ. ಆ ದೂರನ್ನ ಕೊಟ್ಟಂತ ಅಲ್ಲಿನ ಸ್ಥಳೀಯ ನಿವಾಸಿ ಒಂದು ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಶ್ವಾನವನ್ನ ಪತ್ತೆ ಹಚ್ಚಿದ ನಿಮ್ಮ ಕೈಲಿ ಆಗ್ಲಿಲ್ಲ, ಯಾಕಂದ್ರೆ CCTV ದೃಶ್ಯಗಳನ್ನ ನೀವೇ ತೆಗೆದುಕೊಂಡ್ ಬನ್ನಿ, ಶ್ವಾನವನ್ನ ಪತ್ತೆ ಹಚ್ಚಿ ಅನ್ನೋ ರೀತಿಯಾಗಿ ಪೊಲೀಸರು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ದೂರು ದಾಖಲಾದಂತ ಕೂಡಲೇ ಅದನ್ನ ಪತ್ತೆ ಹಚ್ಚುವಂತ ಕೆಲಸ, ಅದರ ಮೇಲೆ ನಡೆದಂತ ದೌರ್ಜನ್ಯ, ಕ್ರೌರ್ಯ ಇದೆ, ವಿಕೃತ ಕೃತ್ಯ ಇದೆ, ಅದನ್ನ ಎಸಗದಂತವ್ರನ್ನ ಪತ್ತೆ ಮಾಡ್ಬೇಕಾಗಿದ್ದು ಪೊಲೀಸರ ಕೃತ್ಯ. ಇವರು ಉಡಾಪೆ. ಆದ್ರೆ ಇಲ್ಲಿ ನಾವು ಗಮನಿಸಬಹುದು, ಅಲ್ಲಿನ ಯಾರು ದೂರು ಕೊಡ್ತಾ ಇದ್ರು ಅವರಿಗೆ ಹೋಗಿ CCTV ತೆಗೆದುಕೊಂಡ್ ಬನ್ನಿ ಅಂತ. ಈ ಸ್ಥಳೀಯ ಜನ ಹೋದ್ರೆ ಯಾರು ಸಹ CCTVಯನ್ನ ಕೊಡೋದಿಲ್ಲ. ಅದು ಪೊಲೀಸರ ಕೆಲಸ. ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಯಾವ್ದಾದ್ರು ಮಹಿಳೆಯರು ಅಥವಾ ಮಕ್ಕಳ ಮೇಲೆ ಅಲ್ಲಿ ದೌರ್ಜನ್ಯ ಆದ್ರೆ ಪೊಲೀಸರು ಇದೇ ರೀತಿಯಾಗಿ ಒಂದು ಉಡಾಫೆ ಉತ್ತರವನ್ನ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಅವರು ಹಿರಿಯ ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸತ್ಯ ನಾವು ಬರ್ಕೊಟ್ಟಿದ್ದೀವಿ ಅದನ್ನ ದೂರಿನಲ್ಲಿ ಉಲ್ಲೇಖ ಮಾಡಬೇಕು. ಆ ಶ್ವಾನದ ಮೇಲೆ ಏನು ಅಮಾನವೀಯವಾಗಿ ಮೃಗೀಯವಾಗಿ ಒಂದು ವಿಕೃತ ಕೃತ್ಯ ಎಸಗಿದ್ದಾರೆ, ಅವರನ್ನ ಬಂಧಿಸಬೇಕು ಅಂತಕ್ಕಂಥ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಈಗ ಏನು ನಾಪತ್ತೆ ಆಗಿದಂತ ಶ್ವಾನ ಮಿಲಿಯೂ ಸಹ ಪತ್ತೆಯಾಗಿದೆ. ಇಲ್ಲಿ ಅವರು ನಡೆಸಿದಂತ, ಯಾಕೆಂತಂದ್ರೆ ಶ್ವಾನ ಒಂದು ನಾಗರಿಕ ಸಮಾಜದಲ್ಲಿ, ಅದರಲ್ಲೂ ಮನುಷ್ಯನ ಜೊತೆಯಲ್ಲಿ ಬದುಕುವಂತ ಆತ್ಮೀಯವಾದಂತ ಜೊತೆಗೆ ಪ್ರಾಣಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ಮನುಷ್ಯರಿಂದ ಮೇಲೆ ನಡೆದಂತ ದೌರ್ಜನ್ಯ, ಆ ದೌರ್ಜನ್ಯದಿಂದ ಆ ಶ್ವಾನ ಈಗ ತುಂಬಾ ಭೀತಿಗೊಳಗಾಗಿದೆ, ಆಘಾತಕ್ಕೊಳಗಾಗಿದೆ. ಇತ್ತೀಚೆಗೆ ಅಷ್ಟೇ ಅಲ್ಲಿನ ಸ್ಥಳೀಯರು ಕೊಟ್ಟಂತ ಮಾಹಿತಿ ಪ್ರಕಾರ ಅದು 4 ಮರಿಗಳಿಗೆ ಜನ್ಮ ಕೊಟ್ಟಿತ್ತು ಅಂತಕ್ಕಂಥದ್ದು. ಆ ಮರಿಗಳಿಗೆ ಹಾಲುಣಿಸೋದಕ್ಕೂ ಸಹ ಅದು ಹೋಗ್ತಾ ಇಲ್ಲ. ಮನುಷ್ಯರನ್ನ ಕಂಡ್ರೆ ಅದು ಒಂದು 10 ಅಡಿ 15 ಅಡಿ ದೂರ ಓಡುತ್ತೆ. ಹಾಗಾಗಿ ತನ್ನ ಮರಿಗಳಿಗೆ ಹಾಲು ಉಣಿಸೋದಕ್ಕೂ ಸಹ ಅದು ಮುಂದೆ ಬರ್ತಾ ಇಲ್ಲ. ಅಷ್ಟೊಂದು ಆಘಾತಕ್ಕೊಳಗಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನ ಮೊದಲಿಗೆ ಏನು ಒಂದು ಪ್ರಾಣಿ ದಯಾ ಸಂಘ ಇರುತ್ತೆ ಅಥವಾ ಈ ಪಶು ಸಂಗೋಪನಾ ಇಲಾಖೆ ವೈದ್ಯರೇನಿರುತ್ತೆ ಅವರ ಬಳಿ ತೆಗೆದುಕೊಂಡು ಹೋಗ್ಬೇಕು, ಅದಕ್ಕೆ ಚಿಕಿತ್ಸೆಯನ್ನ ಕೊಡಿಸ್ಬೇಕು. ಇವೆಲ್ಲವನ್ನ ಪೊಲೀಸರು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳ್ಳಂಡೂರು ಪೊಲೀಸ್ ಠಾಣೆ ಬಳಿ ಏನು ಕೊಡತಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.